ಬೋವಿ ನಿಗಮದಲ್ಲಿ 97 ಕೋಟಿ ಹಗರಣಕ್ಕೆ ಸಂಬಂಧ ನಿಗಮದ ಮಾಜಿ ಜನರಲ್ ಮ್ಯಾನೇಜರ್ ಅರೆಸ್ಟ್ ಆಗಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಿ 14 ದಿನ ತನ್ನ ಕಸ್ಟಡಿಗೆ ಕೇಳಿದೆ ಇಡಿ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಾಗರಾಜಪ್ಪನನ್ನ ತಮ್ಮ ಕಸ್ಟಡಿಗೆ ಕೇಳಿದ್ದಾರೆ. 97 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದ್ದು ಹಿನ್ನೆಲೆಯಲ್ಲಿ ಈ ಪ್ರಕರಣದ ಕಹಾನಿಯನ್ನ ಓಪನ್ ಮಾಡಿಸಬೇಕಲ್ಲ, ಯಾರ್ಯಾರ ಪಾಲು ಎಷ್ಟಿದೆ, ಯಾರ್ಯಾರು ಹೆಂಗೆ ದುಡ್ಡನ್ನು ಹೊಡೆದಿದ್ದಾರೆ ಅಂತ ಹೇಳಿ. ಹಾಗಾಗಿ ಇಡಿಯಿಂದ ಮಾಜಿ ಅಧಿಕಾರಿ ಬಿಕೆ ನಾಗರಾಜಪ್ಪನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಕಲಿ ಖಾತೆಗಳನ್ನು ಬಳಸಿಕೊಂಡು ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸ್ನೇಹಿತರು ಹಾಗೇನೆ ಕುಟುಂಬ ಸದಸ್ಯರ ಖಾತೆಗಳಲ್ಲಿ ಹಣವನ್ನ ಹಾಕಿಸ್ಕೊಂಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಅದಕ್ಕೋಸ್ಕರನೇ ಇಡಿ ಅಧಿಕಾರಿಗಳು ಈ ಕೇಸಲ್ಲಿ ಎಂಟ್ರಿ ಆಗಿರೋದು. ಇಡಿ ವಿಶೇಷ ನ್ಯಾಯಾಲಯಕ್ಕೆ ಇವರನ್ನು ಹಾಜರುಪಡಿಸಿ 14 ದಿನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬೋವಿ ನಿಗಮದಲ್ಲಿ 97 ಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಮ್ಮ ಸಂಬಂಧಿಕರ ಹೆಸರಲ್ಲಿ, ತಮ್ಮ ಕುಟುಂಬ ಸದಸ್ಯರ ಹೆಸರಿಗೆಲ್ಲ ಅಂದ್ರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ರು. ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋದ್ರಿಂದ ಇಡಿ ಅಧಿಕಾರಿಗಳು ಈಗ ಮಾಜಿ ಜನರಲ್ ಮ್ಯಾನೇಜರ್ನ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 14 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನು ವಶಕ್ಕೆ ಪಡ್ಕೊಂಡ ಮೇಲೆ ವಿಚಾರಣೆಯನ್ನ ನಡೆಸ್ತಾ ಹೋಗ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ 97 ಕೋಟಿ ಅಕ್ರಮ, ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಯಾರ್ಯಾರ ಹೆಸರಲ್ಲಾಗಿದೆ, ಯಾರ್ಯಾರ ಕುಟುಂಬ ಸದಸ್ಯರಿಗೆ ಹೋಗಿದೆ ಅನ್ನೋ ಕುರಿತಂತೆ ಇಡಿ ವಿಚಾರಣೆ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾಗರಾಜಪ್ಪ ಪಾತ್ರದ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ? ಶರ್ಮಿತಾ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಸುಮಾರು ಮೊನ್ನೆ ಒಂದು 10 ಕಡೆ ದಾಳಿಯನ್ನು ಮಾಡಿದ್ರು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಅಕ್ರಮವಾಗಿ ಹಣ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಮತ್ತೆ ಯಾರ್ಯಾರ ಬ್ಯಾಂಕ್ ಖಾತೆಗಳಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಿದ್ರು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆರೋಪಿಯನ್ನು ಅಂದಿನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಒಂದು ನಾಗರಾಜಪ್ಪ ಏನಿದ್ರೆ ಆತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮದಿಂದ ಅಕ್ರಮವಾಗಿ ಸಾಕಷ್ಟು ನಕಲಿ ಖಾತೆಗಳಿಗೆ ಒಂದು ಹಣ ವರ್ಗಾವಣೆ ಆಗಿರೋದು ಕೂಡ ಪತ್ತೆಯಾಗಿದೆ. ಅದರಲ್ಲೂ ಏನು ಬೋವಿ ಸಮುದಾಯದ ಕೆಲವು ನಕಲಿ ಏಜೆಂಟರು ಏನಿದ್ರೆ ಆ ಏಜೆಂಟ್ಗಳನ್ನು ಬಳಸಿಕೊಂಡು ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವುದು, ಅದು ನಾಗರಾಜಪ್ಪ ಅವರ ಸ್ನೇಹಿತರು ಮತ್ತೆ ಸಂಬಂಧಿಕರ ಹೆಸರುಗಳಿಗೂ ಕೂಡ ಒಂದು ವರ್ಗಾವಣೆ ಆಗಿದೆ ಅನ್ನೋದನ್ನ ಈಗ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಆ ಸಲುವಾಗಿ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಮಾಡುವ ಸಲುವಾಗಿ ಆರೋಪಿಯನ್ನ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದು ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಇದರಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಅದನ್ನ ಪತ್ತೆ ಮಾಡಬೇಕು. ಮತ್ತೆ ಯಾವ್ಯಾವ ಖಾತೆಗಳಿಗೆ ಹೋಗಿದೆ ಮತ್ತೆ ಎಷ್ಟೆಷ್ಟು ಹಣ ಹೋಗಿದೆ ಅನ್ನೋದನ್ನ ಪತ್ತೆ ಮಾಡುವಂತ ಸಲುವಾಗಿ ಈಗ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಬೋವಿ ನಿಗಮ ಅಭಿವೃದ್ಧಿ ಏನು ಈ ಒಂದು ಪ್ರಕರಣದಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 97 ಕೋಟಿಯ ಹಣವನ್ನು ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿರೋದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಶರ್ಮಿತಾ, ಥ್ಯಾಂಕ್ ಯು ಮುನೀತ್, ಇನ್ಫಾರ್ಮೇಶನ್ಗೆ.